18 ವರ್ಷದಿಂದ ಮಕ್ಕಳು ಇರಲಿಲ್ಲ. ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು, ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು 18 ವರ್ಷದಿಂದ ಫುಟ್ಬಾಲ್ ಕಷ್ಟಪಟ್ಟು ಎಲ್ಲ ಹಾಸ್ಪಿಟಲ್, ಎಷ್ಟು ಹಾಸ್ಪಿಟಲ್ ಸುತ್ತಿದ್ದೀರಪ್ಪ. ಸ್ನೇಹಿತರೆ ನಮಸ್ತೆ. ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟ ಸಂಕ್ರಪ್ಪ ಅವ್ರು ಮಾಡ್ತಂಥ ವಿಶೇಷ ನಮಸ್ಕಾರ. ಇವತ್ತು ಬೆಂಗಳೂರು ಇಟ್ಟಮಡುಗೆ ಬಂದಿದ್ದೀವಿ. ಇಲ್ಲಿ ಎಷ್ಟು ವರ್ಷದಿಂದ ಮಕ್ಕಳಿಲ್ಲ ಅನ್ನೋರಿಗೊಬ್ಬರಿಗೆ ಔಷಧಿ ಕೊಟ್ಟು ಗಿಡಮೂಲಿಕೆ ಕೊಟ್ಟು ಕಟ್ಟಿದ್ದು ಅವ್ರಿಗೆ ಮಗು ಆಗಿದೆ. ಅವನ್ನ ಇವತ್ತು ಮೀಟ್ ಮಾಡ್ತೀವಿ ಆ ದಂಪತಿಗಳನ್ನ ನೋಡಿ. ಕುಟ್ಟಿ ಓನಪ್ಪ ಸ್ನೇಹಿತರೆ ನಮಸ್ತೆ. ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟ ಸಂಕ್ರಪ್ಪನವ್ರು ಮಾಡ್ತಾರಂತ ವಿಶೇಷವಾದಂಥ ನಮಸ್ಕಾರ. ಇವತ್ತೇನಪ್ಪ ಅಂದರೆ ಬೆಂಗಳೂರಲ್ಲಿ ಕಾಮಾಖ್ಯ ಇಟ್ಮಡುಗಲ್ಲಿ ಇವತ್ತು ಒಂದು ದಂಪತಿಗಳನ್ನ ಮೀಟ್ ಮಾಡಕ್ಕೆ ಬಂದಿದ್ದೀವಿ. ಅವ್ರಿಗೆ ಎಷ್ಟು ವರ್ಷದ ಮಕ್ಕಳೇನಿಲ್ಲ, ಎಷ್ಟು ವರ್ಷದ ಮೇಲೆ ಮಗು ಆಯಿತು ಅನ್ನೋದನ್ನ ಅವ್ರ ಬಾಯಲ್ಲೇ ಇವತ್ತು ಹೇಳ್ಸೋಣ. ನಮ್ಮ ತಂಗವ ಹೇಳಿ, ನಿನ್ನ ಹೆಸರೇನವ? ನನ್ನ ಹೆಸರು ಮಾಯಾ ಅಂದ್ಬಿಟ್ಟು. ಜೋರಾಗಿ ಹೇಳಿ ಸ್ವಲ್ಪ. ಮಾಯವ, ಎಷ್ಟು ವರ್ಷದಿಂದ ನಿನಗೆ ಮದುವೆ ಆಗಿ ಮಕ್ಕಳೇನಿಲ್ಲವ? ನಮಗೆ 18 ವರ್ಷ ಆಗಿತ್ತು. 18 ವರ್ಷ. 18 ವರ್ಷದಿಂದ ಮಕ್ಕಳೇನಿಲ್ಲ. ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ರ? ಎಲ್ಲ ಆಗಿತ್ತು ಸ್ವಾಮಿ. ಕೊನೆಗೆ ಯಾವುದೋ ನಮ್ಮ ಸಂಬಂಧಿಕರು ಗುರುತು ಪರಿಚಯ ಇರೋರ ಕಡೆಯಿಂದ ಶಂಕರಪ್ಪ ಪರಿಚಯ ಆಯಿತು. ಪರಿಚಯ ಆಗಿ ಅವರು ಮನೆಗೆ ಬಂದು ಫೋನ್ ಮಾಡಿದ್ವಿ. ಆಯಿತು, ನಾವು ಅಲ್ಲಿ ಕೇಳಿಕೊಂಡು ನಮಗೆ ದೇವರು ಪರ್ಮಿಷನ್ ಕೊಟ್ಟರೆ ಬಂದು ಕಟ್ತೀವಿ ಅಂತ ಹೇಳಿದ್ರು. ಹಂಗೆ ದೇವರು ಪರ್ಮಿಷನ್ ಕೊಟ್ಟು ಮನೆಗೆ ಬಂದು ತೊಟ್ಲು ಕಟ್ಟಿದ್ರು. ತೊಟ್ಲು ಕಟ್ಟಿ 1 ವರ್ಷದಷ್ಟರೊಳಗೆ ನನಗೆ ಮುದ್ದಾದ ಹೆಣ್ಮಗು ಆಯಿತು. ಅವರು ದುಡ್ಡು ಕಾಸಿಗೆ ಯಾವುದೇ ಕಾರಣಕ್ಕೂ ಆಸೆ ಪಡೋರಲ್ಲ. ಒಂದು ಸಮಾಜ ಸೇವೆ ರೀತಿ ಅವರು ಅದನ್ನು ಮಾಡ್ತಾಯಿದ್ದಾರೆ. ಏನೋ ಅವ್ರ ಖರ್ಚಿಗೆ ಅಲ್ಲಿಂದ ಚಾಮರಾಜನಗರ ಕಡೆಯಿಂದ ಬರ್ತಾರೆ, ಅಲ್ಲಿಂದ ಬರೋದಕ್ಕೋಸ್ಕರ ಆ ಖರ್ಚಿಗೆ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ನಮ್ಮಿಂದ ತಗೊಳ್ತಾರೆ ಕೇಳಿ. ಅದು ಬಿಟ್ಟರೆ ನಮ್ಮ ಖುಷಿ, ಬೇರೆ ಏನು ಇರಲ್ಲ, ಬೇರೆ ಏನು ಎಕ್ಸ್ಪೆಕ್ಟೇಷನ್ ಇರಲ್ಲ. ದುಡ್ಡು ಪ್ರಶ್ನೆ ಬರಲ್ಲ, ಒಂದು ಖರ್ಚು ಅವರು. ನೀನು 18 ವರ್ಷದಿಂದ ಮಕ್ಕಳಿಲ್ಲದೆ ಇದ್ದಲ್ಲವ, ಎಷ್ಟು ಕಷ್ಟ ಅನುಭವಿಸ್ದೆ, ಎಷ್ಟು ಹಾಸ್ಪಿಟಲ್ ಹೋಗಿದ್ರಿ ನೀವು, ಏನೇನು ಹೇಳಿದ್ರು ನೀವೇ ಹೇಳಿ. ಹಾಸ್ಪಿಟ್ಲಿಗೆ ತೋರಿಸಿದ್ವಿ, ಎಲ್ಲೂ ಆಗಿರ್ಲಿಲ್ಲ. ನಮ್ಮ ತಮ್ಮ ಫೋನ್ ನಂಬರ್ ತಗೊಂಡು ಫೋನ್ ಮಾಡಿ ಬಂದು ಕಟ್ಬಿಟ್ಟು ಹೋದ್ರು. ಫೋನ್ ಮಾಡಿದ ತಕ್ಷಣ ಬಂದು ಅವರು ಕಟ್ಬಿಟ್ಟು ಹೋಗಿದ್ರು. 1 ವರ್ಷದಲ್ಲೇ ಆಯಿತು. ಸುಮಾರು ಜನ ಎಷ್ಟೋ ಕಷ್ಟಪಡ್ತಿರ್ತೀರಾ ಇಲ್ಲ ಅಂತ. ಒಂದ್ಸಲಿ ನಂಬಿಕೆ ಇಟ್ಟು ಮಾಡಿಸಿ ನೋಡಿ, ಆಗುತ್ತೆ, ಖಂಡಿತ ಆಗುತ್ತೆ. ಮಾತಾಡಕ್ಕೆ ನಿನಗೆ ಇವಾಗ ಮಗು ಹುಟ್ಟಲ್ಲವ? ಮಗು ಹುಟ್ಟಮೇಲೆ ಖುಷಿಯಾಗಿದೆಯಾ? ತುಂಬಾ ಖುಷಿಯಾಗಿದೆ. ಇವಾಗ ಸದ್ಯಕ್ಕೆ ಹೆಣ್ಣು ಮಗು ಆಗಿದೆ, 1.5 ವರ್ಷ ತಂಗ ಅವನಿಗೆ. ನೆಕ್ಸ್ಟ್ ಗಂಡು ಮಗು ಅನ್ನೋದನ್ನ ನಾವು ಒಂದು ತೊಟ್ಲು ಕಟ್ಟಿ ಅವ್ರಿಗೆ ಔಷಧಿ ಕೊಡಬೇಕು. ನೆಕ್ಸ್ಟ್ ವರ್ಷಕ್ಕೆ ಅವ್ರು ಮುದ್ದಾದ ಗಂಡು ಮಗು ಎತ್ಕೊಬರ್ತಾರೆ. ನಮ್ಮ ಸ್ನೇಹಿತರ ಪ್ರಕಾಶ್, ಏನಪ್ಪ ಹೆಸರು? ಪ್ರಕಾಶ್ ಅವ್ರು ಏನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು? ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು. ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು 18 ವರ್ಷದಿಂದ ಫುಟ್ಬಾಲ್ ಕಷ್ಟಪಟ್ಟು ಎಲ್ಲ ಹಾಸ್ಪಿಟಲ್, ಎಷ್ಟು ಹಾಸ್ಪಿಟಲ್ ಸುತ್ತಿದ್ದೀರಪ್ಪ? ತುಂಬಾ ಹಾಸ್ಪಿಟಲ್ ಸುತ್ತಿದ್ದೀವಿ. ತುಂಬಾ ಖರ್ಚು ಮಾಡಿದೀವಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದೀವಿ ನಾವು ಹಾಸ್ಪಿಟಲ್. ಏನ್ ಹೇಳುದು ಹಾಸ್ಪಿಟಲ್ ಅಲ್ಲಿ? ಅದೆಲ್ಲ ಆ ಪ್ರಯತ್ನ ಅಲ್ಲ, ಈ ಪ್ರಯತ್ನ, ಇದೆಲ್ಲ ಅದ್ ಮಾಡೋಣ, ಅದೆಲ್ಲ ಇದ್ ಮಾಡೋಣ ಅಂತ ಹಂಗೆ ಹೋಗ್ತಾ ಇತ್ತು. ಆಗ ಮೂಮೆಂಟ್ ಬಂದಾಗ ಸಕ್ಸಸ್ ಆಗ್ತಿರ್ಲಿಲ್ಲ, ಅದು ಆಯ್ತಾ ಇರ್ಲಿಲ್ಲ. ಕೊನೆಗೆ ಅವ್ರ ಕೈ ಚಲ ಏನ್ ಮಾಡಕ್ಕಾಗಲ್ಲ, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದೀವಿ, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದೀವಿ ಅಂತ ಹೇಳೋರು. ಅವ್ರನ್ನ ಏನು ಬ್ಲೇಮ್ ಮಾಡೋಕ್ಕಾಗಲ್ಲ, ನಾವು ನಮ್ಮ ಮನೆ ಬರ ಅದು. ಕೊನೆಗೆ ಶಂಕರಪ್ಪ ಅವ್ರ ಕಡೆಯಿಂದ ನಮಗೆ ದಾರಿ ಸಿಗ್ಬೇಕಂತ ಇತ್ತು, ಅದು ಸಿಕ್ತು ಅವ್ರ ಕಡೆಯಿಂದ. ನೋಡಿ ಸ್ನೇಹಿತರೆ, ನಮ್ಮ ಕರ್ನಾಟಕ ಜನತೆ ಹೆಣ್ಮಕ್ಳು ಕೇಳ್ಕೊತೀನಿ. ಎಷ್ಟೋ ಜನ ಹೆಣ್ಮಕ್ಳು ನೀವು ಫೋನ್ ಮಾಡ್ತೀರ, ನಾನು ಫೋನ್ ತೆಗಿಯೋಕ್ಕಾಗಲ್ಲ, ನಾನು ಬೇರೆ ಕಡೆ ಇರ್ತೀನಿ. ಇವತ್ತು ನೀವು 10 ವರ್ಷ, 15 ವರ್ಷ, 8 ವರ್ಷ, 10 ವರ್ಷ ಮಕ್ಕಳಿಲ್ಲದೆ ತುಂಬ ನೋವಲ್ಲಿ ಅನುಭವಿಸ್ತಾ ಇದ್ದೀರಾ. ಟೆಸ್ಟ್ ಬೇಬಿ, IVF 1 ಲಕ್ಷ ಆಯಿತು, 2 ಲಕ್ಷ ಆಯಿತು, 3 ಲಕ್ಷ ಆಯಿತು ಅಂತ ತುಂಬ ಕಷ್ಟ ಅನುಭವಿಸ್ತಾರೆ. ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆನೇ ನಿಮಗಿಲ್ಲ. ಸ್ವಲ್ಪ ವೆಯ್ಟ್ ಮಾಡಿ, ನಾನು ನಂಬರ್ ಹಾಕಿರ್ತೀನಿ, ಫೋನ್ ಮಾಡಿ. ನಿಮ್ಗೆ ಇವತ್ತಿಲ್ಲ ನಾಳೆ ನಂಬರ್ ಸಿಕ್ತಾಗ ಫೋನ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ನಾನು ಸ್ಪಂದಿಸಿ, ನಿಮ್ಗೆ ಎಷ್ಟೇ ವರ್ಷದ ಮಕ್ಕಳಿರಲಿ ನಾನು ತುಂಬ ನಿಮ್ಗೆ ಅದ್ಭುತವಾಗಿ ಗಿಡಮೂಲಿಕೆ ಕೊಟ್ಟು ನಾನು ತೊಟ್ಲು ಕಟ್ಟಿ, ಆಮೇಲೆ ಮಾದೇಶ್ವರ, ಮಕ್ಕಳೇಶ್ವರ, ಸಿದ್ದಪ್ಪಾಜಿ ಪುಣ್ಯಕ್ಷೇತ್ರದಲ್ಲಿ ನಿಮಗೆ ಖಂಡಿತ ಮಗು ಆಗುತ್ತೆ. ನೋಡಿ ಇವತ್ತು ಎಷ್ಟು ಖುಷಿಯಾಗಿದ್ದಾರೆ ಅಂದರೆ, ಮಗುನ ಎತ್ಕೊಂಡು 18 ವರ್ಷ, 1-2 ಸಲ 18 ವರ್ಷ ಮಕ್ಕಳಿಲ್ಲದೆ ಎಷ್ಟು ಬೆಳಗಿರಬೇಕು. ಅವ್ರ ಮಕ್ಕಳಲ್ಲಿ ಕಳೆನೇ ಏನಿಲ್ಲ. ಇವಾಗ ತಂಗವ್ರ ಮಗನ ಮಕ್ಕಳಲ್ಲಿ ನೋಡಿ ಎಷ್ಟು ನಗು ಇದೆ. ಆ ಮಗುನೇ ಆಸ್ತಿ. ಇವತ್ತು ಕೋಟಿಗಟ್ಟಲೆ ದುಡ್ಡು ತಂದ್ರು ಕೂಡ ಈ ಆಸ್ತಿ ಮುಂದೆ ಅದೇನೂ ಇಲ್ಲ.
ಎಲ್ಲಿ ಹೋದ್ರು ಒಂದು ಹೆಣ್ಣು ಮಗಳು ಒಂದು ಊರಿಗೆ ಹೋಗ್ಲಿ, ಒಂದು ಕೇರಿಗೆ ಹೋಗ್ಲಿ, ಒಂದು ಬೀದಿಗೆ ಹೋಗ್ಲಿ, ನೀನು ಆಸ್ತಿ ಮಾಡಿದ್ಯಾ, ಬಂಗಾರ ಮಾಡಿಸಿದ್ಯಾ, ಯಾರೂ ಕೇಳಲ್ಲ. ನಿನಗೆ ಮಕ್ಳು ಎಷ್ಟು ಜನ ಅಂದಾಗ ನಿನಗೆ ಹೇಳಕ್ಕೆ ಮಾತೇ ಬರಲ್ಲ. ಆವಾಗ ಹೆಣ್ಮಕ್ಳು ಏನು ಮಾಡ್ತಾರೆ, ಫಂಕ್ಷನ್ಗೆ ಹೋಗಲ್ಲ, ಕಾರ್ಯಕ್ಕೆ ಹೋಗಲ್ಲ, ಕೇಳಿರ್ತಾರೆ, ಅವಮಾನ ಆಗುತ್ತೆ, ಎಲ್ಲ ಬಿಟ್ಬಿಟ್ಟು ಮನೆಯಲ್ಲೇ ಇರ್ತೀರ. ಇವತ್ತು ನೋಡಿ, ಇವತ್ತು ನಮ್ಮ ಬೆಂಗಳೂರಲ್ಲಿ ಕಾಮಾಖ್ಯ ಇಟ್ಟಮಡ್ಗಲ್ಲಿ ಇವತ್ತು ಇವ್ರಿಗೆ ದಂಪತಿಗಳಿಗೆ ಎಷ್ಟು ಚೆನ್ನಾಗಿ ಮಗುವಾಗಿದೆ. ನೆಕ್ಸ್ಟು ಗಂಡು ಮಗು ಆಗಲಿ, ನನ್ನ ತಂಗ ಅವ್ನಿಗೆ ಆಶೀರ್ವಾದ ಮಾಡ್ತೀನಿ. ಇದೇ ಥರ ಮುಂದಕ್ಕೆ ಒಳ್ಳೆಯದಾಗಲಿ. ಇದನ್ನು ನಾನು ಕೈ ಮುಗಿದು ಕೇಳ್ಕೊತೀನಿ. ವಿಶೇಷವಾದಂಥ ನಮಸ್ಕಾರ. ನಾನು ಬೆಟ್ಟು ಶಂಕರಪ್ಪನವರು. ಜೈ ಕರ್ನಾಟಕ, ಜೈ ಮಾತೆ.